ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ನಿಮ್ಮ ಜೊತೆ. ಏನಪ್ಪ ಅಂತಂದರೆ, ಓಕೆ, ನೀವು ಕೇಳ್ಬೋದು ಆಯಿತಾ, ಮೇಡಮ್ ಏನು ಮೇಡಮ್ ಇಷ್ಟು ದಿನ ನೀವು ಆಯಿತಾ ಗಿಲ್ಲಿ ಕಾವ್ಯ ಬಗ್ಗೆ ವಿಡಿಯೋ ಮಾಡ್ತಾ ಇರಲಿಲ್ಲ, ಈಗ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು. ನಾನು ಫಸ್ಟೇ ಹೇಳಿದ್ದೀನಿ, ಬಿಗ್ ಬಾಸ್ 13ಇಂದ ಆಯಿತಾ, ಅದೇ ರೀತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಇಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫುಲ್ ಫ್ಲೆಡ್ಜ್ ರಿವ್ಯೂ ಮಾಡೋದು, ಅದರ ಜೊತೆಗೆ ಎಲ್ಲರ ಬಗ್ಗೆಯೂ ಕೂಡ ವಿಡಿಯೋ ಮಾಡೋದು ಅಂತ. ಸರಿಯಾ? ಹಾಗಾಗಿ ನಾನು ಕ್ವಾಟ್ಲೆ ಕಿಚನ್ ಸೀಸನ್ 2 ಇಂದನೇ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಪಿನ್ ಟು ಪಿನ್ ಹೇಳಬೇಕು ಅಂತ. ಓಕೆ, ಈ ಒಂದು ಆಯಿತಾ ವಿಡಿಯೋ ಮಾಡ್ತಿರುವ ಉದ್ದೇಶ, ಹಳ್ಳಿ ಜೋಡಿ ಹಳ್ಳಿ ಸಿನಿಮಾ ಮಾಡೋಕ್ಕೆ ರೆಡಿಯಾದ್ರ ಮಾಡ್ತಾರಾ ಅನ್ನೋದು ಒಂದು ಕುತೂಹಲದ ವಿಷಯ. ಯಾಕೆ ಅಂತಂದರೆ, ನೀವೆಲ್ಲರೂ ನೋಡ್ಬೋದು ಸರಿಯಾ, ನಮ್ಮ ಗಿಲ್ಲಿ ನಟ ಆ ಮೀಸೆ ಬಿಟ್ಟಿರೋ ಸ್ಟೈಲು ಮತ್ತು ಆ ದಾಡಿ ಬಿಟ್ಟಿರೋ ಸ್ಟೈಲು ನೀವೆಲ್ಲರೂ ನೋಡಿರ್ತೀರ ಆಯಿತಾ. ಸಾಮಾನ್ಯವಾಗಿ ನಮ್ಮ ಹಳ್ಳಿ ಹುಡುಗರು ಆ ರಗಡ್, ಆ ಮುರುಕು ಮೀಸೆ ಮತ್ತು ಆ ಒಂದು ಗುಂಗುರು ಕೂದಲು ಗಡ್ಡನ ಬಿಟ್ಟಿರ್ತಾರೆ. ಹಳ್ಳಿ ಹುಡುಗರು ಸಾಮಾನ್ಯ, ಅದು ಎಕ್ಸ್ಪೆಷಲಿ ನಮ್ಮ ಬಯಲುಸೀಮೆ, ಮಂಡ್ಯ ಕಡೆ ಹುಡುಗರು, ಮೈಸೂರು ಈ ಕಡೆ ಬಯಲುಸೀಮೆ ಹುಡುಗರು ಆ ಥರ ಬಿಟ್ಟಿರ್ತಾರೆ. ನಾನು ನೋಡಿದ್ದೀನಿ ಒಂಥರ ರಗಡ್ ಲುಕ್ಕಾಗಿ. ಗಿಲ್ಲಿ ನಟನ ಲುಕ್ ನೋಡಿದರೆ ಹಳ್ಳಿ ಸೊಗಡಿನ ಮೂವಿ ಮಾಡ್ತಾರೆ ಅಂತ ಕನ್ಫರ್ಮ್ ಆಗ್ತಾ ಇದೆ. ಯಾಕೆಂದರೆ ಗಿಲ್ಲಿ ನಟ ಯಾವುದನ್ನು ಕೂಡ ಸುಳಿವನ್ನ ಬಿಡ್ತಾ ಇಲ್ಲ, ಬಟ್ ಮೂವಿ ಮಾಡೋದಂತೂ ಖಚಿತ ಅನ್ನೋದು ಗೊತ್ತಾಗ್ತಿದೆ. ಈಗ ಇನ್ನೊಂದು ವಿಷಯ ಏನಪ್ಪ ರಿವೀಲ್ ಆಗಿರೋದು ಅಂತಂದರೆ, ನಮ್ಮ ಕಾವ್ಯ ಅವರು ದಾವಣಿ ಲಂಗ ಹಾಕಿ ಫೋಟೋಶೂಟ್ ಮಾಡಿಸ್ಕೊಂಡಿದ್ದಾರೆ. ಹಳ್ಳಿ ಸೊಗಡಿನ ಒಂದು ದಾವಣಿ ಲಂಗ, ನಿಮ್ಮೆಲ್ಲರಿಗೂ ಗೊತ್ತು, ಹಾಫ್ ಸ್ಯಾರಿ ಅಂತಾರೆ ಈಗ ಸ್ಟೈಲಾಗಿ, ಅದನ್ನು ಹಾಫ್ ಸ್ಯಾರಿ ಅಂತಾರೆ. ನಾವು ನಮ್ಮ ಕಾಲದಲ್ಲಿ ನಮ್ಮ ಹಳ್ಳಿಗಳಲ್ಲಿ ದಾವಣಿ ಲಂಗ ಅಂತಾರೆ ಆಯಿತಾ. ಅಂದರೆ ಒಂಥರ ಆ ಹಳ್ಳಿ ಸೊಗಡಿಗೆ ಅದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಳ್ಳಿಲಿ ಈಗಲೂ ಕೂಡ ದಾವಣಿ ಲಂಗ ಅಂದರೆ ತುಂಬಾ ಆಯಿತಾ ಫೇಮಸ್. ಈಗ ಹಾಫ್ ಸ್ಯಾರಿ ಅನ್ನೋದ್ರಿಂದ ಈ ದಾವಣಿ ಲಂಗ ಅನ್ನೋದು ಅಷ್ಟು ಈಗಿನ ಮಕ್ಕಳಿಗೆ ಗೊತ್ತಿಲ್ಲ, ಬಟ್ ದಾವಣಿ ಲಂಗ ಅಂದರೆ ಒಂದು ಹಳ್ಳಿ ಸೊಗಡಿಗೆ ಸೂಪರ್ ಆಗಿರುವಂತಹ ಡ್ರೆಸ್ಸು. ಆದರೆ ಈಗ ನಮ್ಮ ಕಾವ್ಯ ಅವರು ದಾವಣಿ ಲಂಗದಲ್ಲಿ ಅಂದರೆ ಹಾಫ್ ಸ್ಯಾರಿ ಉಟ್ಟು ಹಳ್ಳಿ ಸೊಗಡಿನಲ್ಲಿ ಹಳ್ಳಿ ಲುಕ್ಕಲ್ಲಿ ಫೋಟೋಶೂಟ್ ಮಾಡಿದ್ದಾರೆ. ಬ್ಲೂ ಕಲರ್ ದಾವಣಿ ಲಂಗ ಹಾಕಿ ಫೋಟೋಶೂಟ್ ಮಾಡಿದ್ದಾರೆ. ಲುಕ್ಕುಗಳು ಮಾತ್ರ ಒಂದೊಂದು ತುಂಬ ಬ್ಯೂಟಿಫುಲ್ ಆಗಿದೆ. ಕಾವ್ಯ ಹೀರೋಯಿನ್ ಮೆಟೀರಿಯಲ್ ಅನ್ನೋದು ನೋಡೋರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಕಾವ್ಯ ಲುಕ್ಕು ಹಾಗೆ ಹೀರೋಯಿನ್ ಮೆಟೀರಿಯಲ್, ಕಾವ್ಯನ ಬಗ್ಗೆ ಹೇಳಂಗಿಲ್ಲ, ಕಾವ್ಯ ಹೀರೋಯಿನ್ ಮೆಟೀರಿಯಲ್ಲು. ಅದಲ್ಲದೆ ವ್ಯಕ್ತಿತ್ವ ಇದೆಯಲ್ಲ, ಅದು ತುಂಬ ಒಳ್ಳೆಯ ಒಂಥರ ಗಾಂಭೀರ್ಯವಾದ ವ್ಯಕ್ತಿತ್ವ. ಏಕೆಂದರೆ ಮೊನ್ನೆ ಯಮುನಾ ಅವರು, ನಿಮಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಸೀಸನ್ 12 ಯಮುನಾ ಅವರು ಆಯಿತಾ, ಫಸ್ಟ್ ವೀಕೆ ಎಲಿಮಿನೇಟ್ ಆಗ್ಬೋದು. ಯಮುನಾ ಅವರು ನಮ್ಮ ಕಾವ್ಯ ಅವರ ಪೋಸ್ಟ್ ಹಾಕಿ ಅವರೊಟ್ಟಿಗೆ ತೆಗೆದ ಒಂದು ಫೋಟೋವನ್ನು ಹಾಕಿ ಕೆಳಗಡೆ ಕ್ಯಾಪ್ಷನ್ ಹಾಕಿದ್ದಾರೆ. ಬೇಕಾದ್ರೆ ನೀವು ಹೋಗಿ ನೋಡಿ. ಯಮುನಾ ಅವರು ಬಿಗ್ ಬಾಸ್ ಸೀಸನ್ 12 ಇದ್ರಲ್ಲ, ಅವರು ಈಗ ಇತ್ತೀಚೆಗೆ ಮೊನ್ನೆನೂ ಹಾಕಿರೋದು ಅವರು ಆಯಿತಾ, ಹಾಕಿದ್ದಾರೆ ಕ್ಯಾಪ್ಷನ್ನಲ್ಲಿ, ತುಂಬ ಒಳ್ಳೆ ಹುಡುಗಿ, ಅದರ ಜೊತೆಗೆ ತುಂಬಾ ಮೆಚುರಿಟಿ ಇರುವ ಹುಡುಗಿ. ವ್ಯಕ್ತಿತ್ವ ಅಂತೂ ಕಾವ್ಯನ ವ್ಯಕ್ತಿತ್ವ ನಿಜವಾಗ್ಲೂ ತುಂಬ ಒಳ್ಳೆಯ ವ್ಯಕ್ತಿತ್ವ. ಅಂದರೆ ಗೌರವ ಕೊಡೋದಿರಲಿ, ಮಾತಾಡೋದಿರಲಿ, ಮತ್ತು ಮಾತಿನ ದಾಟಿ ಮತ್ತು ಅವಳ ಒಂದು ತಾಳ್ಮೆಯ ಮಾತುಗಳು, ಅಂದರೆ ಅವಳು ಮಾತನಾಡೋ ಶೈಲಿ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೂ ಕೂಡ ಕಾವ್ಯ ಈ ಒಂದು ವಿಧದಲ್ಲಿ ನನಗೆ ತುಂಬ ಇಷ್ಟ. ಅಂದರೆ ಅವಳು ಮಾತಾಡೋದು ಹಂಗಿರುತ್ತೆ ಕಾವ್ಯ. ಅಂದರೆ ನನ್ನ ಕಾವ್ಯನ ಬಗ್ಗೆ ನಿಮಗೆ ಹೇಳೋದು ವಿಷಯ ನಾನು ತುಂಬಾ ಹೇಳ್ಬಿಟ್ಟಿದ್ದೀನಿ. ಕಾವ್ಯನ ಜಾಗದಲ್ಲಿ ಇನ್ಯಾರೋ ಹುಡುಗಿ ಇದ್ದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಹುಡುಗ ನಮ್ಮ ಹಿಂದೆ ಬೀಳ್ತಾ ಇದ್ದಾನೆ ಅಂದಾಗ, ನಮ್ಮನ್ನ ಬೇಡ ಅಂದರೂ ಮಾತಾಡ್ತಿದ್ದಾನೆ ಅಂದಾಗ, ನಿಜವಾಗ್ಲೂ ಕೂಡ ಕಾವ್ಯನ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ತುಂಬಾ ಓವರಾಗಿ ಮಾಡಿರೋರು. ಒಂಥರ ನಿಮಗೆ ಹೆಂಗೆ ಹೇಳಿ ಅದನ್ನು, ಒಂಥರ ಕ್ರಿಂಜ್ ಅಂತಾರೆ ಗೊತ್ತಾ ನಿಮಗೆ, ಕ್ರಿಂಜ್ ಅನ್ನೋ ರೀತಿ ಮಾಡಿರೋರು. ಕ್ರಿಂಜ್ ಅಂದರೆ ತುಂಬ ಅತಿಯಾಗಿ ಮಾಡಿರೋರು. ಬಟ್ ಕಾವ್ಯ ಎಲ್ಲೂ ಕೂಡ ಲಿಮಿಟೇಷನ್ ಮೀರಲಿಲ್ಲ. ಗಿಲ್ಲಿ ಜೊತೆ ಅಷ್ಟು ಒಂದು ಬಾಂಧವ್ಯ ಇದ್ದರೂ, ಒಂದು ಬಾಂಡಿಂಗ್ ಇದ್ದರೂ ಕೂಡ ಎಲ್ಲೂ ಕೂಡ ಕಾವ್ಯ ಅವಳು ಲಿಮಿಟನ್ನು ಮೀರಲಿಲ್ಲ ಆಯಿತಾ. ಹಾಗಾಗಿಯೇ ಕಾವ್ಯ ಇಂಥ ಒಂದು ಬ್ಯಾಲೆನ್ಸ್ಡ್ ಆಗಿರೋದ್ರಿಂದನೇ ನಿಜವಾಗ್ಲೂ ಕೂಡ ಕಾವ್ಯನಿಗೆ ಹೆಚ್ಚೆಚ್ಚು ಅವಕಾಶಗಳು ಬರೋಕ್ಕೆ ಚಾನ್ಸ್ ಇದೆ. ಸರಿಯಾ? ನಾನು ಅದೇ ಹೇಳ್ತೀನಲ್ವಾ, ಅದೊಂದಿದೆ, ಅದು ಸ್ಟ್ಯಾಂಡರ್ಡ್ ಇದೆ. ಆ ಹೀರೋಯಿನ್ನ ಒಂದು ಸ್ಟ್ಯಾಂಡರ್ಡು, ಒಂದು ಗಾಂಭೀರ್ಯತೆ ಅದನ್ನು ಕಾವ್ಯನಲ್ಲಿದೆ. ಕಾವ್ಯ ಈಗ ಫೋಟೋಶೂಟ್ ಮಾಡಿದ್ದಾರೆ, ಹಳ್ಳಿ ಸೊಗಡಿನಲ್ಲಿ ಕಾವ್ಯ ಫೋಟೋಶೂಟ್ ಮಾಡಿದ್ದಾರೆ. ನನಗನ್ಸೋ ಪ್ರಕಾರವಾಗಿ ಈ ಹಳ್ಳಿ ಜೋಡಿಗಳು ಹಳ್ಳಿ ಸಿನಿಮಾ
ಸಿನಿಮಾ ಮಾಡ್ತಾರಾ ಅನ್ನೋ ಒಂದು ಡೌಟ್ ಇದೆ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಏಕೆಂದರೆ ಆ ಗಿಲ್ಲಿಯ ಲುಕ್ಕು, ಕಾವ್ಯ ಇವಾಗ ಫೋಟೋಶೂಟ್ ಮಾಡಿರೋದು, ಇದು ಎಲ್ಲವನ್ನೂ ನೋಡಿದ್ರೆ ಎಲ್ಲೋ ಈ ಹಳ್ಳಿ ಜೋಡಿ ಹಳ್ಳಿ ಸೊಗಡಿನ ಮೂವಿನ ಮಾಡುತ್ತಾ ಅನ್ನೋದು ಆಯಿತಾ, ನನಗೆಲ್ಲ ಒಂದು ಡೌಟ್ ಇದೆ. ಯಾರ್ಯಾರೆಲ್ಲ ಕಾವ್ಯ ಫೋಟೋಶೂಟ್ ನೋಡಿದ್ದೀರಾ ನನಗೆ ಕಮೆಂಟ್ ಮಾಡಿ. ಅದೇ ರೀತಿ ಗಿಲ್ಲಿಯ ಆ ಲುಕ್ಕು, ಅದು ಮೂವಿ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತಾಯಿದೆ. ನಮ್ಮ ಗಿಲ್ಲಿ ಏನು ಆ ಒಂದು ಈಗ ಪ್ರೆಸೆಂಟ್ ಲುಕ್ ಏನಿದೆ, ಆ ದಾಡಿ, ಆ ಮೀಸೆ, ಅದೆಲ್ಲವೂ ಕೂಡ ಮೂವಿಗೆ ರೆಡಿ ಆಗ್ತಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತಾಯಿದೆ. ಏಕೆಂದರೆ ನನಗೂ ಕೂಡ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ನಮ್ಮ ಗಿಲ್ಲಿ ಬಿಟ್ಟಿರುವಂತಹ ದಾಡಿ, ಮೀಸೆ, ಆ ಖಡಕ್ ಬಾಡಿ, ಇದೆಲ್ಲವೂ ಕೂಡ ಒಂದು ಯಾವುದೋ ಒಂದು ಹಳ್ಳಿ ಸೊಗಡಿನ ಮೂವಿಗೆ ಆಯಿತಾ ನಮ್ಮ ಗಿಲ್ಲಿ ಹೀರೋ ಆಗಿ ಬರ್ತಾರೆ ಅಂತ ಗೊತ್ತಾಗ್ತದೆ. ಅದೇ ರೀತಿ ನಮ್ಮ ಕಾವ್ಯ ಕೂಡ ಒಂದು ದಾವಣಿ ಲಂಗದಲ್ಲಿ ಫೋಟೋಶೂಟ್ ಮಾಡಿರೋದ್ರಿಂದ ಇದೆರಡೂ ಕೂಡ ಸಿಂಕ್ ಆಗ್ತಾಯಿದೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಬಿಗ್ ಬಾಸ್ 13 ಅಪ್ಡೇಟ್ಸ್ ಬೇಕು ಅಂದರೆ, ಅದೇ ರೀತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.